Hello everybody, CTJ here. Welcome back to the channel. ಅಸರಿ ತಕ್ಕಂತ ಇಲ್ದಿರೋದನ್ನೆಲ್ಲ ಇದ್ದಂಗೆ ಸುಳ್ಳು ಹೇಳ್ತಾರಲ್ಲ ಅದ್ ಹೆಂಗೆ ನನಗೆ ಐಡಿಯಾನೇ ಬರಲ್ವಲ್ಲ. ಸ್ನೇಹಿತರೆ, ಈ ವಿಡಿಯೋನ ನೋಡಿ ಅದಾದ್ಮೇಲೆ ನಾವು ಡೀಟೇಲ್ ಆಗಿ ಮಾತಾಡೋಣ. ಹಿಂದೆ ಛತ್ರಗಳಿತ್ತು. ಒಂದೂರಿಂದ ಇನ್ನೊಂದು ಪ್ರಯಾಣ ಮಾಡ್ಬೇಕಾದ್ರೆ ರಾತ್ರಿ ಮಲ್ಕೊಳ್ಳಕ್ಕೆ ಧರ್ಮಛತ್ರಗಳಿತ್ತು. ಧರ್ಮಛತ್ರಗಳಲ್ಲಿ ಪ್ರಯಾಣಿಕರು ತಂಗೋದಾಯ್ತು. ಬೆಳಿಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್ ಬಿಡಬೇಕಾದ್ರೆ ಛತ್ರದ ಧರ್ಮದರ್ಶಿಗಳು ಹಿಂದಿನ ರಾತ್ರಿ ಉಳಿದಿದ್ದ ಅನ್ನವನ್ನ ಒಗ್ಗರಣೆ ಮಾಡಿ ಕಳಿಸಿ ಪ್ರಯಾಣಿಕರಿಗೆ ಮುಂದಿನ ದಾರಿಗೆ ಬುತ್ತಿಯಾಗಿ ಕೊಡ್ತಾ ಇದ್ರು. ಅದನ್ನ ಛತ್ರದ ಅನ್ನ ಅಂತ ಕರೆಯೋರು. ಮುಂದಿನ ದಾರಿಗೆ ತಗೊಂಡೋಗಿ ಇನ್ನೊಂದು ಧರ್ಮಛತ್ರ, ಇನ್ನೊಂದ್ಸರಿ ಸಾಯಂಕಾಲದೊಳಗೆ ಎಲ್ಲಿ ಸೆಟ್ಲ್ ಆಗ್ಬೇಕು ಅಷ್ಟರೊಳಗಡೆ ಮಧ್ಯದ ದಾರಿಯಲ್ಲಿ ಸಿಕ್ಕಂತ ಬುತ್ತಿ ಛತ್ರದ ಅನ್ನ. ಅದು ಛತ್ರದ ಅನ್ನ, ಚಿತ್ರಾನ್ನ ಹೋಗಿ ಇವತ್ತು ಚಿತ್ರಾನ್ನ ಆಗಿದೆ. ಛತ್ರದ ಅನ್ನ ಚಿತ್ರಾನ್ನ ಹೋಗಿ ಇವತ್ತು ಚಿತ್ರಾನ್ನ ಆಗಿದೆ. ಇದು ಚಿತ್ರಾನ್ನ, ಇದು ಛತ್ರದ ಅನ್ನ, ಒಗ್ಗರಣೆ ಕಳಿಸಿದ ಅನ್ನ. ಬಹಳ ಸಿಂಪಲ್ ಆಗಿ ಮಾಡ್ಬೋದಾಗಿದ್ದಂಥದ್ದು. ಅನ್ನಕ್ಕೆ ಒಂಚೂರು ಒಗ್ಗರಣೆ ಹಾಕೊಟ್ಬಿಡು, ಒಂಚೂರು ಅರ್ಶಿನ ಹಾಕೊಟ್ಬಿಟ್ರೆ ಅದು ಛತ್ರದ ಅನ್ನ ಆಗಿತ್ತು. ಛತ್ರದ ಅನ್ನ ಚಿತ್ರಾನ್ನ ಹೋಗಿ ಇವತ್ತು ಈ ಚಿತ್ರಾನ್ನ ತಿನ್ಬೇಕಾದ್ರೆ ಹಿಂದಿನ ಕಾಲದಲ್ಲಿ ನಮ್ ಜನ ಹೆಂಗೆಲ್ಲ ಕಷ್ಟಪಟ್ಟರು ಅನ್ನೋದು ನೆನ್ಸ್ಕೊಳ್ಳೋದನ್ನ ಮರಿಬೇಡಿ. ಧರ್ಮೇಂದ್ರ ಸರ್ ಅವರ ಈ ವಿಡಿಯೋ ಲಾಸ್ಟ್ 2-3 ಡೇಸ್ ಇಂದ ತುಂಬಾ ಜಾಸ್ತಿ ವೈರಲ್ ಆಗ್ತಾ ಇತ್ತು. ನನ್ ಫೀಡ್ಗೂ ಬಂದಿತ್ತು, ನಾನು ನೋಡ್ದೆ, ಲೈಕ್ ಮಾಡಿ ಇಗ್ನೋರ್ ಮಾಡಿದೆ ಅಷ್ಟೇ. ಬಟ್ 5-6 ಅವರ್ ಆದ್ಮೇಲೆ ನೋಡ್ತೀನಿ ಈ ವಿಡಿಯೋನ ತುಂಬಾ ಜಾಸ್ತಿನೇ ಟ್ರೋಲ್ ಮಾಡ್ತಿದ್ದಾರೆ. ಅರೆ ಯಾಕಪ್ಪ, ಏನಾಯ್ತು? ಇಂತ ಒಳ್ಳೆ ವ್ಯಕ್ತಿನ ಕೂಡ ಟ್ರೋಲ್ ಮಾಡೋರು ಇರ್ತಾರ? ಏನಾಯ್ತು, ಯಾವ ರೀಸನ್ ಇಷ್ಟೊಂದು ಟ್ರೋಲ್ ಮಾಡ್ತಿದ್ದಾರೆ ಅಂತ ಆಶ್ಚರ್ಯ ಆಯ್ತು ತುಂಬಾನೇ. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬರಿಗೂ ಇವ್ರು ಯಾರಂತ ಆಲ್ಮೋಸ್ಟ್ ಗೊತ್ತಿರತ್ತೆ ಅಂತ ನಾನು ಅನ್ಕೊಂತೀನಿ. ಅಪ್ಪಿತಪ್ಪಿ ಯಾರಿಗನ್ನ ಗೊತ್ತಿಲ್ಲ ಅಂತ ಹೇಳಿದ್ರೆ, ಇವರ ಹೆಸರು ಧರ್ಮೇಂದ್ರ ಕುಮಾರ್. ವೃತ್ತಿಯಿಂದ ಇವರೊಬ್ರು ಸಿವಿಲ್ ಇಂಜಿನಿಯರು. ಬಟ್ ಕರ್ನಾಟಕ ಇತಿಹಾಸದಲ್ಲಿ ಇವರಿಗೆ ತುಂಬಾನೇ ಜಾಸ್ತಿ ಆಸಕ್ತಿ ಇರೋದ್ರಿಂದ ತಮ್ಮ ವೃತ್ತಿ ಜೊತೆ ಇವರು ಕರ್ನಾಟಕದ ಮೂಲೆ ಮೂಲೆಗೂ ಗಲ್ಲಿ ಗಲ್ಲಿಗೂ ಹೋಗಿ ಆ ಪ್ರದೇಶದ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಏನು ವಿಶೇಷತೆ ಇದೆ ಅಂತ ತಿಳಿಸ್ಕೊಡ್ತಾರೆ. ನೀವು ಇವರ ಪೇಜಲ್ಲಿ ಹೋಗಿ ನೋಡಿದ್ರೆ ತುಂಬಾನೇ ಲೈಕ್, ಓ ಹಿಂಗೆಲ್ಲ ಇತ್ತ, ನಮ್ಮ ಊರ ಅಕ್ಕಪಕ್ಕದಲ್ಲಿ ಈ ತರ ಇತ್ತ ಅಂತ ಒಳ್ಳೆ ಒಳ್ಳೆ ವಿಚಾರಗಳನ್ನ, ಐತಿಹಾಸಿಕ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ. ಅಷ್ಟು ಒಳ್ಳೆ ವ್ಯಕ್ತಿ ಇವರು. ಇಷ್ಟು ಒಳ್ಳೆ ವ್ಯಕ್ತಿ, ಇಷ್ಟೊಂದು ಚೆನ್ನಾಗಿರುವ ಎಜುಕೇಶನ್ ಕಂಟೆಂಟ್ ಕೊಡುವಂತ ವ್ಯಕ್ತಿನ ಏನಕ್ಕಪ್ಪ ಈ ರೇಂಜ್ಗೆ ಟ್ರೋಲ್ ಮಾಡ್ತಾವ್ರೆ? ಅದಲ್ದೇನೆ ಕೆಟ್ಟ ಕೆಟ್ಟ ವರ್ಡ್ಗಳನ್ನೆಲ್ಲ ಯೂಸ್ ಮಾಡ್ಬಿಟ್ಟು ಟ್ರೋಲ್ ಮಾಡ್ತಾರಲ್ಲ, ಯಾಕೆ ಅಂತ ಒಂದು ಡೀಪ್ ಆಗಿ ನೋಡ್ಲಿಕ್ಕಂತ ಹೋದಾಗ ಸಿಕ್ಕಿದ್ದು ಈ ವಿಡಿಯೋ. ಯಾಕೆಂದ್ರೆ ನೀವೊಂದು ಬಹಳ ಇಂಟ್ರೆಸ್ಟಿಂಗ್ ಕೇಳ್ತೀನಿ ನೋಡಿ. ಇವತ್ತು ಕರ್ನಾಟಕ ಸೇರಿದಂತೆ ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಒಂದು ರಾಮನ, ಕೃಷ್ಣನ, ಆಂಜನೇಯನ ದೇವಸ್ಥಾನ ಇದ್ದ ದಾಖಲೆ ನಮಗೆ ಸಿಗೋದಿಲ್ಲ. ಹೇಳಿದೆ, ಯಾವುದೇ ಕೃಷ್ಣ ದೇವಸ್ಥಾನ ತಗೊಳ್ಳಿ, ರಾಮನ ದೇವಸ್ಥಾನ ತಗೊಳ್ಳಿ, ಆಂಜನೇಯ ದೇವಸ್ಥಾನ ತಗೊಳ್ಳಿ, ವಿಜಯನಗರ ಕಾಲದ್ದು, ಹೊಯ್ಸಳರ ಕಾಲದ್ದು ಅಂತಾರೆ ಹೊರತು ಇಮ್ಮಡಿ ಪುಲಿಕೇಶಿ ಕಾಲದ ಆಂಜನೇಯ ದೇವಸ್ಥಾನ ಎಲ್ಲ ನೋಡಿದ್ರಾ? 13ನೇ ಶತಮಾನದ ಹಿಂದಕ್ಕೆ, 1ನೇ ಶತಮಾನದಿಂದ 13ನೇ ಶತಮಾನದವರೆಗೆ ನಮ್ಮ ಕರ್ನಾಟಕದ ಯಾವ ಮಹಾರಾಜ, ಕರ್ನಾಟಕ ತಮಿಳುನಾಡು ಆಂಧ್ರದವರು ಯಾವ ಮಹಾರಾಜ ರಾಮ ಅಥವಾ ಕೃಷ್ಣನ ಹೆಸರನ್ನ ಇಟ್ಕೊಂಡಿದ್ರು? ಸುಳ್ಳು ಮಾತುಗಳು, ಅಸಮಂಜಸ ಅನಧ್ಯಯನದ ಮಾತುಗಳು. ಎಷ್ಟೊಂದು ಹೆಸರುಗಳು ಈ ಅರಸರ ಹೆಸರುಗಳು ರಾಮಕೃಷ್ಣರೇ ಆಗಿದ್ದು ಹೇಳುವಂತದನ್ನ ದಾಖಲೆ ಸಹಿತವಾಗಿ ನಾವು ಹೇಳ್ಬಹುದು. ಮುಖ್ಯವಾಗಿ ಗಂಗರ ಕಾಲಕ್ಕೆ ಬಂದೆ, ಕದಂಬರ ಕಾಲಕ್ಕೆ ಬಂದ್ರೆ, ರಾಷ್ಟ್ರಕೂಟ ಕಾಲಕ್ಕೆ ಬಂದ್ರೆ, ಚಾಲುಕ್ಯರ ಕಾಲಕ್ಕೆ, ಇವೆಲ್ಲರ ಸಾಮ್ರಾಜ್ಯದಲ್ಲೂ ಕೂಡ ರಾಮಕೃಷ್ಣರ ಹೆಸರಿನ ಅರಸರುಗಳಿದ್ವು. 1ನೇ ಮಾಧವ 4ನೇ ಶತಮಾನ 350ರಿಂದ 375ರವರೆಗೆ ಆಳ್ವಿಕೆ ಮಾಡಿದಂತಹ 1ನೇ ಮಾಧವ. 2ನೇ ಮಾಧವ ಕ್ರಿಸ್ತಶಕ 400ರಿಂದ ಕ್ರಿಸ್ತಶಕ 420ರವರೆಗೆ ಆಳ್ವಿಕೆ ಮಾಡಿದಂತಹ 2ನೇ ಮಾಧವ. ವಿಷ್ಣು ಗೋಪ ಕ್ರಿಸ್ತಶಕ 420ರಿಂದ 440. 3ನೇ ಮಾಧವ ಕ್ರಿಸ್ತಶಕ 440ರಿಂದ 469. ರಾಷ್ಟ್ರಕೂಟಕ್ಕೆ ಬಂದ್ರೆ 1ನೇ ಕೃಷ್ಣ 756ರಿಂದ 774. 2ನೇ ಗೋವಿಂದ 774ರಿಂದ 780. 3ನೇ ಗೋವಿಂದ ಅತ್ಯಂತ ಪ್ರಸಿದ್ಧ ಅರಸು, ರಾಷ್ಟ್ರಕೂಟರ ಅತ್ಯಂತ ಪ್ರಸಿದ್ಧ ಅರಸು 793ರಿಂದ 814. 2ನೇ ಕೃಷ್ಣ 878ರಿಂದ 914. 4ನೇ ಗೋವಿಂದ, 3ನೇ ಕೃಷ್ಣ, 4ನೇ ಕೃಷ್ಣ, ಕದಂಬರ, ರಘುವರ್ಮ, ಹರಿವರ್ಮ, ಕಾಕುತ್ಸವರ್ಮ, 1, 2 ಹೀಗೆ ಸರಮಾಲೆಯ ಹೆಸರುಗಳನ್ನ, ರಾಮಕೃಷ್ಣರ ಹೆಸರನ್ನೇ ಇಟ್ಟುಕೊಂಡ ಅರಸರುಗಳನ್ನ ನಾವು ಉಲ್ಲೇಖ ಮಾಡಬಹುದು. ಈ ವಿಡಿಯೋ ನೋಡಿದ್ಮೇಲೆ ನನಗೂ ಆಶ್ಚರ್ಯ ಆಗೋಯ್ತು, ಏನಕ್ಕಪ್ಪ ಇವ್ರು ಹಿಂಗ್ ಹೇಳ್ತಿದ್ದಾರೆ ಅಂತ. ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರುವ ಆಂಜನೇಯನ್ಗೂ ಕರ್ನಾಟಕಕ್ಕೂ ಏನು ಸಂಬಂಧನೇ ಇಲ್ಲ, ಇದೆಲ್ಲ ಆರ್ಯರು ತಗೊಂಬಂದಿರೋ ಒಂದು ಕಟ್ಟ ಕತೆ ಅನ್ನೋ ತರ ಹೇಳ್ತಿದಾರಲ್ಲ, ಅರ್ಥನೇ ಆಗಿಲ್ಲ ನನಗೆ. ಬಟ್ ಇವಾಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಈ ನಿಜವಾದ ಹಿಂದೂಗಳು, ಕಟ್ಟರ್ ಹಿಂದೂಗಳು ಅಂತ ಏನಿರ್ತಾರಲ್ಲ, ಎಕ್ಸ್ಟ್ರೀಮ್ ಹಿಂದೂಗಳು, ಅವ್ರಿಗೆಲ್ಲ ಈ ವರ್ಡ್ಸ್ ಇವ್ರು ಹೇಳಿರೋದೆಲ್ಲ ಇಷ್ಟ ಆಗಿಲ್ಲ. ಇವ್ರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಇವ್ರಿಗೆ ತಕ್ಕ ಮಟ್ಟಿಗೆ ಏಜ್ ಕೂಡ ಆಗಿದೆ, ಅದನ್ನೆಲ್ಲ ನೋಡ್ದೇನೆ ಸಖತ್ತಾಗಿ ಬ್ಯಾಶ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಇವರು. ನಮ್ಮವ್ರು ಯಾರು ಇಲ್ವಾ? ಹಾಗಾದ್ರೆ ಎಲ್ಲಿ ಬಾದಾಮಿ, ಎಲ್ಲಿ ಅಫ್ಘಾನಿಸ್ತಾನ, ಶಿವಾಜಿ ಮಹಾರಾಷ್ಟ್ರ, ನಾರ್ತ್ ಇಂಡಿಯಾ ಎಲ್ಲ ಇನ್ನು ಕಾಡ್ ಕಗ್ಗತ್ಲಲ್ಲಿ ಇದ್ದಂತ ಕಾಲದ. ಈ ವಿಡಿಯೋದಲ್ಲಿ ಸಹ ಇದೇ ಆಗಿರೋದು. ಕರ್ನಾಟಕದ ರಾಜರು ಹೀಗೆ ವೀರರು, ಶೂರರು, ಧೀರರು ಅಂತ ಹೇಳಿ ಹೆಂಗ್ ಬೇಕಂಗೆ ಹೊಗಳಬಹುದಿತ್ತು. ಶಿವಾಜಿನ ಮಿಡ್ಲಲ್ಲಿ ತರೋ ಅವಶ್ಯಕತೆನೇ ಇರ್ಲಿಲ್ಲ. ಬಟ್ ಅಂದ್ರೂ ಕೂಡ ಅದನ್ನ ಮಿಡ್ಲಿಕ್ಕೆ ತಗೊಂಡ್ ಬಂದು ಮತ್ತೆ ಅವರ ಕಣ್ಣಿಗೆ ಗುರಿಯಾಗಿದ್ದಾರೆ ಅಂತ ಅನ್ಸುತ್ತೆ ನನಗೆ. ಅದರ ಸಲುವಾಗಿ ಅವ್ರು ಅಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಸೊ
ಓವರಾಲ್ ಈ ವಿಡಿಯೋದ ಕನ್ಕ್ಲೂಷನ್ ಏನಂತ ಹೇಳಿದ್ರೆ, ಯಾವಾಗ ನಿಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಅಂತ ಇರತ್ತೆ, ಆವಾಗ ನೀವು ಲೈಕ್ ಮಾತಾಡೋ ಪ್ರತಿಯೊಂದು ವರ್ಡಿನ ಮೇಲೆ ನಿಗಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆ ಸಿಂಗಲ್ ವರ್ಡ್ ಸಾಕು ನಿಮ್ಮ ರೆಪ್ಯುಟೇಷನ್ ನ ಹಾಳು ಮಾಡ್ಲಿಕ್ಕೆ. ಸೊ ಇವ್ರನ್ನೆಲ್ಲ ಯಾರ್ಯಾರು ಟ್ರೋಲ್ ಮಾಡ್ತಿದಾರೋ ಅವರಿಗೆ ನನ್ನೊಂದು ಕಳಕಳಿಯ ವಿನಂತಿ ಏನಂತ ಹೇಳಿದ್ರೆ, ನೀವು ಏನ್ ಅಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡ್ತಿದ್ದೀರಲ್ಲ, ಕೆಟ್ಟ ಕೆಟ್ಟ ಪದಗಳನ್ನು ಯೂಸ್ ಮಾಡ್ತಿದ್ದೀರಲ್ಲ, ಆ ರೇಂಜಿಗೆ ತಪ್ಪೇನ್ ಮಾಡಿಲ್ಲ ಇವರು. ಲೈಕ್ ಇವರ ಇನ್ನೊಂದು ವಿಡಿಯೋದಲ್ಲಿ ಅವ್ರು ಹೇಳ್ದಂಗೆನೆ ನಮ್ಮ ಲೈಕ್ ಕನ್ನಡಿಗರೆಲ್ಲರೂ ಫಸ್ಟ್ ಕನ್ನಡ ರಾಜರು ಕನ್ನಡ ದೇವರುಗಳನ್ನ ಫಸ್ಟ್ ಅದನ್ನ ಆದ್ಯತೆ ಕೊಡ್ಲಿ ಅನ್ನೋ ಭರದಲ್ಲಿ ಹೇಳಿದ್ದಾರೆ ಅಂತ ಅನ್ಕೊಂತೀನಿ. ರಿಕ್ವೆಸ್ಟ್, ದಯವಿಟ್ಟು ಸ್ಟಾಪ್ ಮಾಡ್ಬಿಡಿ ಇವಾಗ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ದ ಎಂಡ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.